ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಒಂದು ಒಳ್ಳೆ ಹೇರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಸಬ್ಜಾ ಬೀಜಗಳು ಹಾಗೆಯೇ ದಾಸವಾಳದ ಹೂಗಳನ್ನು ಬಳಸಿಕೊಂಡು ಯಾವ ಥರ ನಾವು ಹೇರ್ ರೆಮಿಡಿನ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಸಬ್ಜಾ ಬೀಜಗಳಿಗೆ ಕಾಮ್ ಕಸ್ತೂರಿ ಬೀಜ ಹಾಗೆಯೇ ತುಳಸಿ ಬೀಜ ಅಂತ ಕೂಡ ಕರೀತಾರೆ. ಈ ಬೀಜದಿಂದನೂ ಕೂಡ ನಾವು ಯಾವ ಥರ ಕೂದಲನ್ನು ಗ್ರೋತ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ಈ ವಿಡಿಯೋನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಹೇರ್ ವಿಡಿಯೋ ಇದು. ಈ ತುಳಸಿ ಬೀಜಗಳು ತುಂಬಾ ಚಿಕ್ಕದಾಗಿರುತ್ತೆ, ತುಂಬ ಪುಟಾಣಿ ಥರನೇ ಇರುತ್ತೆ. ಆದರೆ ಇದರ ಪ್ರಭಾವ ಮಾತ್ರ ಅತಿ ಹೆಚ್ಚು ಅಂತಲೇ ಹೇಳ್ಬೋದು. ಈ ತುಳಸಿ ಬೀಜಗಳು ತಲೆ ಕೂದಲಿನಿಂದ ಹಿಡಿದು ಕಾಲಿನ ಪಾದಗಳ ಚರ್ಮದವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಳಸಿ ಬೀಜಗಳು ಸಹಾಯಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಈ ತುಳಸಿ ಬೀಜಗಳು ಕೂದಲಿನ ಬೆಳವಣಿಗೆಗಂತೂ ತುಂಬಾನೇ ಒಳ್ಳೆಯದು. ಕೂದಲು ತುಂಬಾನೇ ಉದುರ್ತಾ ಇದೆ, ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ. ಕೂದಲು ಉದುರೋ ಸಮಸ್ಯೆಯನ್ನ ಯಾರೆಲ್ಲ ಅನುಭವಿಸ್ತಾ ಇದ್ದೀರಾ, ಈ ತುಳಸಿ ಬೀಜದ ಪೇಸ್ಟನ್ನಾಗಲಿ ತುಳಸಿ ಬೀಜದ ಆಯಿಲನ್ನಾಗಲಿ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ನಮ್ಮ ಕೂದಲು ದಪ್ಪವಾಗಿ ಬರಬೇಕು, ಹಾಗೆ ಉದ್ದವಾಗಿ ಕೂಡ ಬರಬೇಕು, ಹಾಗೆಯೇ ಕಪ್ಪಾಗಿ ಕೂಡ ಬರಬೇಕು ಅಂತ ಅಂದರೆ ನಾವು ಈ ತುಳಸಿ ಬೀಜಗಳನ್ನು ಅಥವಾ ಸಬ್ಜಾ ಬೀಜಗಳನ್ನು ನಾವು ಬಳಸಲೇಬೇಕಾಗುತ್ತೆ. ಹಾಗೆಯೇ ಈ ತುಳಸಿ ಬೀಜಗಳನ್ನು ನಾವು ಬಳಸ್ತಾ ಬರೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ತುಂಬಾ ತಲೆ ಹೊಟ್ಟಿದೆ, ಏನೇ ಮಾಡಿದ್ರೂ ಕೂಡ ತಲೆ ಹೊಟ್ಟು ಹೋಗ್ತಾನೆ ಇಲ್ಲ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ನಾನಿಲ್ಲಿ ಬೌಲ್ಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಳಸಿ ಬೀಜಗಳನ್ನು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಇದು ನೆನೆಯಬೇಕು, ಸುಮಾರು ಒಂದು 10 ನಿಮಿಷ ನೆನೆದ್ರೆ ಸಾಕು. ಇದು ಎಲ್ಲ ಬೀಜಗಳು ದೊಡ್ಡದಾಗಿಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಆವಾಗಲೇ ಆಗ್ತಾ ಇದೆ. ಈ ಥರ ನೆನೆಸಿ ಇಟ್ಕೊಂಡು ಇದರ ನೀರನ್ನು ನಾವು ಕುಡಿತಾ ಬರೋದ್ರಿಂದನೂ ಕೂಡ ಕೂದಲು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸಬ್ಜಾ ಬೀಜಗಳ ಜೊತೆಗೆ ಹಾಗೆಯೇ ನಾನು ಇಲ್ಲಿ ಕೆಂಪು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ನಾವು ಈ ದಾಸವಾಳದ ಹೂವನ್ನಾಗಲಿ ಅಥವಾ ಎಲೆಯನ್ನಾಗಲಿ ಬಳಸಲೇಬೇಕಾಗುತ್ತೆ. ನಾನಿಲ್ಲಿ ಕೆಂಪು ದಾಸವಾಳದ ಹೂವುಗಳನ್ನು ತೊಗೊಂಡಿದ್ದೀನಿ. ಈ ಕೆಂಪು ದಾಸವಾಳದ ಹೂವು ಕೂದಲಿನ ಬೆಳವಣಿಗೆಗೆ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ಮನೆಮದ್ದು ಅಂತಲೇ ಹೇಳ್ಬೋದು. ಮುಖ್ಯವಾಗಿ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಒದಗಿಸೋ ಕೆಲಸವನ್ನು ಇವೆರಡೂ ಪದಾರ್ಥಗಳು ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಕೆಂಪು ದಾಸವಾಳದ ಹೂವಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಮೈನೋ ಆಮ್ಲಗಳಿರುತ್ತೆ. ಹಾಗೆ ವಿಟಮಿನ್ ಸಿ ಕೂಡ ಸಮೃದ್ಧವಾಗಿರೋದ್ರಿಂದ ನಮ್ಮ ಕೂದಲಿನ ಬೇರುಗಳನ್ನು ಸ್ಟ್ರಾಂಗ್ ಮಾಡೋ ಕೆಲಸವನ್ನು ಇವೆರಡೂ ಪದಾರ್ಥಗಳು ಕೂಡ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪಾತ್ರೆಗೆ ಕೆಂಪು ದಾಸವಾಳದ ಹೂವುಗಳನ್ನು 7ರಿಂದ 8 ಆಗುವಷ್ಟು ಹೂವುಗಳನ್ನು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜಗಳನ್ನು ನೆನೆಸಿ ಇಟ್ಕೊಂಡಿದ್ದೆ ನಾನು 10 ನಿಮಿಷ. ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಬೌಲ್ನಷ್ಟು ನಾನು ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಸುಮಾರು 7ರಿಂದ 8 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ನೀವು ಇವಾಗಲೇ ನೋಡ್ತಾ ಇರ್ಬೋದು, ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡಿರುವ ನೀರನ್ನು ಎಷ್ಟು ಚೆನ್ನಾಗಿ ಅದರ ಒಂದು ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಬಿಸಿಯಾಗಿರುವುದರಿಂದ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಇದನ್ನು ಒಂದು ಬೌಲ್ಗೆ ನಾವು ಶೋಧಿಸ್ಕೊಳ್ಳೋಣ. ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಆವಾಗ 20 ನಿಮಿಷಕ್ಕಿಂತ ಮೊದಲು ನಾವು ಇದನ್ನು ತಲೆಗೆ ಅಪ್ಲೈ ಮಾಡಿಕೊಂಡು 20 ನಿಮಿಷ ಆದ ನಂತರ ನಮ್ಮ ಕೂದಲನ್ನು ನಾವು ತೊಳಿತಾ ಬರೋದ್ರಿಂದ ತಕ್ಷಣವೇ ನಾವು ರಿಸಲ್ಟನ್ನು ಪಡ್ಕೊಳ್ತಾ ಹೋಗ್ತೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸೋ ಕೆಲಸವನ್ನು ಇವೆರಡೂ ಪದಾರ್ಥಗಳು ಮಾಡುತ್ತೆ. ತುಂಬಾ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗಬೇಕು, ಹಾಗೆಯೇ ತಲೆ ಹೊಟ್ಟು ಕೂಡ ನಿವಾರಣೆ ಆಗಬೇಕು. ಕಪ್ಪಗಾಗಿ ನಮ್ಮ ಕೂದಲು ಬರಬೇಕು ಅಂತ ಅಂದರೆ ನಾವು ಈ ಥರನೇ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಪವರ್ಫುಲ್ ಆಗಿರುವಂಥ ಹೇರ್ ರೆಮಿಡಿ ಇದಾಗಿದೆ ಅಂತಲೇ ಹೇಳ್ಬೋದು. ತಲೆಯ ಬುಡಭಾಗದಿಂದ ತುದಿಯವರೆಗೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಸುಮಾರು 20 ನಿಮಿಷ ಹಾಗೆ ಬಿಟ್ಟು ನಾವು ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ಅದ್ಭುತವಾದಂಥ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲು ತುಂಬಾ ಚೆನ್ನಾಗಿ ಸಿಲ್ಕ್ ಆ್ಯಂಡ್ ಶೈನಿ ಥರ ಕೂಡ ಆಗುತ್ತೆ. ಹಾಗೆಯೇ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ತಲೆ ಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ತಾ ಹಾಗೆಯೇ ಕೂದಲನ್ನು ದಪ್ಪವಾಗಿ ಉದ್ದವಾಗಿ ಕೂಡ ನಾವು ಬೆಳೆಸ್ಕೋಬೋದು. ತುಂಬಾ ಸಿಂಪಲ್ ಆಗಿದೆ. ಕೇವಲ 2 ಪದಾರ್ಥಗಳನ್ನು ಬಳಸಿಕೊಂಡು ನಾವು ಈ ಥರ ಹೇರ್ ರೆಮಿಡಿ ಮಾಡ್ಕೊಳ್ತಾ ಬರೋದ್ರಿಂದ ತುಂಬಾ ಬೇಗನೆ ನಾವು ರಿಸಲ್ಟನ್ನು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸೋದಲ್ಲದೆ ಕೂದಲು ಕಪ್ಪವಾಗಿ ಬರುತ್ತೆ, ಹಾಗೆ ಉದ್ದವಾಗಿ ಕೂಡ ನಾವು ಬೆಳೆಸ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.